ಓಂ ಶಂ ಶನೈಶ್ಚರಾಯ ನಮಃ. ಸೊ ಶನೈಶ್ವರನ ಟ್ರಾನ್ಸಿಟ್ ಆಗ್ತಿರುವಂಥದ್ದು ಮೀನರಾಶಿಗೆ 2025 ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಕುಂಭರಾಶಿಯಿಂದ ಮೀನರಾಶಿಯವರಿಗೆ. ಸೊ ಇದರ ಅರ್ಥ ಮೇಷರಾಶಿಯವರಿಗೆ 7.5 ಎಫೆಕ್ಟ್ ಈಗಿಂದ ಸ್ಟಾರ್ಟು 1 ಕಡೆಯಿಂದ 12ನೇ ಮನೆಯ ಒಂದು ಗೋಚಾರ ಫಲಗಳನ್ನ ಕೊಡುತ್ತೆ. ಡೆಫಿನೆಟ್ಲಿ ತುಂಬ ಲಾಸಸ್ ಆಗುತ್ತೆ. ಯಾವುದಾದ್ರು ಬೇರೆ ಕಡೆ ನೀವು ಹೂಡಿಕೆ ಮಾಡಿದರೆ, ಇನ್ವೆಸ್ಟ್ಮೆಂಟ್ಸ್ ಮಾಡಿದರೆ, ಬೇರೆ ಏನಾದರೂ ಒಂದು ಕರೆನ್ಸೀಸು ಅಥವಾ ಏನೋ ಒಂದು ಸ್ಟಾಕ್ ಮಾರ್ಕೆಟ್ ಅಂತೆಲ್ಲ ಹೇಳಿ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಿತ್ತಂದರೆ ಖಂಡಿತ ಈ ಒಂದು ಟ್ರಾನ್ಸಿಟ್ಗಿಂತ ಮುಂಚೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡಿ, ತೊಗೊಂಡ್ಬಿಡಿ. ಇಲ್ಲ ಅಂದರೆ ಏನಾಯಿತು ಮೇಡಮ್ ನಾನು ಮಾಡಿಲ್ಲ ಅದನ್ನು ಅಂತಂದರೆ ಖಂಡಿತ ನಿಮ್ಗೆ ಅದು ಸ್ಟಕ್ ಆಗುತ್ತೆ. ಮತ್ತು ಮೇಷರಾಶಿಯವರಿಗೆ ಇನ್ನೊಂದು ಇಂಪಾರ್ಟೆಂಟು ಹೆಲ್ತ್ ಇಶ್ಯೂಸ್ ಆಗಬಹುದು. ಕಣ್ಣಿಗೆ ಸಮಸ್ಯೆ ಆಗುವಂಥದ್ದು, ವಾಟರಿ ಐಸ್ ಅಂತ ಹೇಳ್ತಾರೆ, ಅಥವಾ ಕಣ್ಣು ಇರಿಟೇಟ್ ಆಗ್ತಿರುತ್ತೆ, ಕಣ್ಣು ಉಜ್ಕೊಳ್ಬೇಕು ಅಂತ ಅನಿಸ್ತಿರುತ್ತೆ, ಕಣ್ಣು ಇರಿಟೇಟ್ ಆಗ್ತಿರುತ್ತೆ. ವಾಟರ್ ಐಸ್ ಏನೂ ಆಗಿಲ್ಲ, ಏನೂ ಸಮಸ್ಯೆ ಇಲ್ಲ ಅಂದ್ರೂ ಸಹ ನಿಮ್ಗೆ ಆ ಒಂದು ಪ್ರಾಬ್ಲಮ್ ಕಾಡ್ತಿರುತ್ತೆ. ಕಾಲಿಗೆ ಏನಾದರೂ ಏಟ್ ಆಗುವಂಥದ್ದು, ಇಂಜುರೀಸ್ ಆಗುವಂಥದ್ದು, ಅಥವಾ ನೀವು ಎಡವಿ ಬೀಳುವಂಥದ್ದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಇಂಜುರೀಸ್ ಆಗುತ್ತೆ. ಮೇಷರಾಶಿಯವರಿಗೆ 12ನೇ ಮನೆಯ ಒಂದು ಗೋಚರ ಇರೋದ್ರಿಂದ ಮೇಷರಾಶಿಯವರು ಈ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಈ ರೀತಿಯಾದೊಂದು ಕರಂಗುಲಿ ಮಾಲ ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬ ವಿಶೇಷವಾಗಿರುವಂಥದ್ದು, ತುಂಬ ಅಂದರೆ ಹೇಳ್ತಾರಲ್ಲ ಅಥೆಂಟಿಕ್ ಆ್ಯಂಡ್ ವೆರಿ ವೆರಿ ಬೆನಿಫಿಷಿಯಲ್. ಏನು ಮಾಡುತ್ತೆ ಮೇಡಮ್, ಮೇಯ್ನಾಗಿ ತುಂಬ ಜನಗಳಿಗೆ ಸಮಸ್ಯೆ ಆಗುತ್ತದೆ, ಕಣ್ಣು ದೃಷ್ಟಿ ಆಗುತ್ತೆ, ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ. ನೀವು ತುಂಬ ಜನ ಹಾಕೊಂಡಿರೋದು ಸಹ ನೋಡಿರ್ತೀರ ಈ ರೀತಿಯಾದ ಒಂದು ಕರಂಗುಲಿ ಮಾಲ ಅಂತ ಹೇಳಿ. ನಾನು ಆಲ್ರೆಡಿ ಬೇರೆ ಕಾರ್ಯಕ್ರಮಗಳಲ್ಲೂ ತಿಳಿಸಿದ್ದೀನಿ. ಇದು ಮಾಲೆಯ ರೀತಿಯಲ್ಲಿ ಹಾಕ್ಕೊಳ್ಬೋದು, ಅಂದರೆ ಕತ್ತಿಗೆ ನೀವು ಧರಿಸ್ಕೋಬೋದು. ಸೊ ಈ ರೀತಿ ಬ್ರೇಸ್ಲೆಟ್ ರೀತಿಯಲ್ಲೂ ಹಾಕ್ಕೊಳ್ಬೋದು. ಎರಡೂ ರೀತಿಯಲ್ಲೂ ತುಂಬ ಬೆನಿಫಿಟ್ ಆಗುತ್ತೆ.